ಹಿರಿಯರಲ್ಲಿ ಬರ್ಬೇಕಾದ್ರೆ ಮೈಸೂರು ಜಿಲ್ಲಾ ಪತ್ರಕರ್ತರ ಒಂದು ಈ ಸಂಘಕ್ಕೆ ಮತ್ತೆ ಇಲ್ಲಿ ಬಂದಿರೋ ಎಲ್ಲ ನಮ್ಮ ಪತ್ರಕರ್ತರಿಗೆ ರೈಲ್ವೆ ಸಹಕಾರ ಬ್ಯಾಂಕಿನ ಆಡಳಿತ ಮಂಡಳಿ ಪರವಾಗಿ ಮತ್ತೆ ಎಲ್ಲ ಸಿಬ್ಬಂದಿಗಳ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾವು ರೈಲ್ವೆ ಸಹಕಾರ ಬ್ಯಾಂಕಿನ ಆಡಳಿತ ಮಂಡಳಿ ಇವತ್ತು ನಮ್ಮ ರೈಲ್ವೆ ಸಹಕಾರ ಬ್ಯಾಂಕಿನ 105ನೇ ವರ್ಷದ ಒಂದು ಶತಪಯಣ 105ನೇ ವರ್ಷದ ಶತಪಯಣ ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ 100 ವರ್ಷದ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಮಾಡಲಿಕ್ಕೆ ಇದೇ 6 ಸೆಪ್ಟೆಂಬರ್ ಒಂದು ನಾವು ಮಾಡ್ತಾ ಇದ್ದೀವಿ. ಸೊ ಈ ಒಂದು ಮಾಡುವ ಸಮಾರಂಭಕ್ಕೆ ಒಂದು ತಾವುಗಳೆಲ್ಲರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಪಬ್ಲಿಸಿಟಿ ಕೊಡಬೇಕು ಅಂತ ಕೇಳ್ಕೊಳ್ಳೋಕೆ ನಾವೆಲ್ಲ ಕೂಡ ಬಂದಿದ್ದೀವಿ. ಇಲ್ಲಿ ನಮ್ಮೊಟ್ಟಿಗೆ ಇವಾಗ ನಾನು MP ಮಂಜೇಗೌಡ, ಅಧ್ಯಕ್ಷರು ರೈಲ್ವೆ ಸಹಕಾರ ಬ್ಯಾಂಕು, ಅದೇ ರೀತಿ ಆನಂದರ್ ಅವರು ಉಪಾಧ್ಯಕ್ಷರು ರೈಲ್ವೆ ಕೋಆಪರೇಟಿವ್ ಬ್ಯಾಂಕು, ಅದೇ ರೀತಿ ಶ್ರೀಮತಿ ಶ್ವೇತಾ ನಿರ್ದೇಶಕರು ರೈಲ್ವೆ ಸಹಕಾರ ಬ್ಯಾಂಕು, ಅದೇ ರೀತಿ ನಮ್ಮ ಚಂದ್ರು ಅವರು ನಿರ್ದೇಶಕರು ರೈಲ್ವೆ ಬ್ಯಾಂಕು, ಲೆಫ್ಟ್ ಸೈಡ್ ಅಲ್ಲಿ ನಿರ್ಮಲಾ ಅವರು ನಿರ್ದೇಶಕರು ರೈಲ್ವೆ ಕೋಆಪರೇಟಿವ್ ಬ್ಯಾಂಕು, ಅದೇ ರೀತಿ ಶಿವಶಂಕರ್ ಅವರು ನಿರ್ದೇಶಕರು ರೈಲ್ವೆ ಕೋಆಪರೇಟಿವ್ ಬ್ಯಾಂಕು, ಅದೇ ರೀತಿ ಉತ್ತೇಜ್ ಅವರು ಮತ್ತೆ ಎಲ್ಲ ನಮ್ಮ ಹಿಂದೆ ನಮ್ಮ ಮುತ್ತುಕುಮಾರ್ ಮತ್ತು ನಮ್ಮ CEO ಅವರು ಮತ್ತೆ ಎಲ್ಲ ನಮ್ಮ ಜನರಲ್ ಮ್ಯಾನೇಜರ್ ಆದ ಲಕ್ಷ್ಮೀ ಪ್ರಸಾದ್ ಅವರು, ಹಾಗೆ ನಮ್ಮ ನಿರ್ದೇಶಕರಾದ ಮುತ್ತುಕುಮಾರ್ ಅವರು, ನಮ್ಮ ಬ್ಯಾಂಕಿನ CEO ಆದ ನಾರಾಯಣ ಅವರು, ಹಾಗೂ ನಮ್ಮ ಬ್ಯಾಂಕಿನ ಇನ್ನೋರ್ವ ನಿರ್ದೇಶಕರಾದ ಯೋಗಾನಂದರ್ ಅವರು, ಹಾಗೂ ನಮ್ಮ ಬ್ಯಾಂಕಿನ ಇನ್ನೋರ್ವ ನಿರ್ದೇಶಕರಾದ ಚಂದ್ರಶೇಖರ್ ಅವರು, ಹಾಗೂ ನಮ್ಮ ಬೆಂಗಳೂರಿನ ಜನರಲ್ ಮ್ಯಾನೇಜರ್ ಅವರ ಬೆಂಗಳೂರು ಬ್ರಾಂಚಿನ ಜನರಲ್ ಮ್ಯಾನೇಜರ್ ಅವರ ಸತ್ಯನಾರಾಯಣ ಅವರು ಎಲ್ಲರೂ ಕೂಡ ಮತ್ತೆ ಎಲ್ಲ ನಮ್ಮ ಬ್ರಾಂಚಿನ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗಗಳು ಕೂಡ ನಾವಿದ್ದೀವಿ. ಮೊದಲಿಗೆ ಏನು ನಮ್ಮ ಭಾರತ ದೇಶದಲ್ಲಿ ನಮ್ಮ ಈ ಒಂದು ಸಹಕಾರ ಒಂದು ಕಿಚ್ಚು ನಮ್ಮ ದೇಶದ ಸ್ವತಂತ್ರ ಪೂರ್ವದಲ್ಲೇ ಇತ್ತು ಅನ್ನೋದಕ್ಕೆ ಉದಾಹರಣೆ ನಮ್ಮ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್. ಸ್ವತಂತ್ರ ಪೂರ್ವದಲ್ಲೇ 1947ನೇ ಇಸ್ವಿಗೆ ಮುಂಚೆನೆ 1920ನೇ ಇಸ್ವಿನಲ್ಲೇ ನಮ್ಮ ಭಾರತದ ಏನು ಸಹಕಾರ ಕ್ಷೇತ್ರ ಒಂದು ಸಹಕಾರ ಇತ್ತು ಭಾರತದಲ್ಲಿ, ಆ ಒಂದು ಬೆಳವಣಿಗೆಯ ಅಂಗವಾಗಿ ನಮ್ಮ ಬ್ಯಾಂಕು 1920ರಲ್ಲಿ ನಮ್ಮ ರೈಲ್ವೆ ಕಾರ್ಮಿಕರ ಒಂದು ಹಣಕಾಸಿನ ಪರಿಸ್ಥಿತಿ ಮತ್ತೆ ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸರಿದೂಗಿಸಿಕೊಳ್ಳುವುದಕ್ಕಾಗಿ ಒಂದು ಸ್ಥಾಪಿತವಾದಂತಹ ನಮ್ಮ ರೈಲ್ವೆ ಬ್ಯಾಂಕು 1920ರಲ್ಲಿ ಸೊಸೈಟಿಯಾಗಿ ಮೊದಲು ಕಾರ್ಯಾರಂಭ ಆಯಿತು. ತದನಂತರ ಏನು ನಮ್ಮ ಬ್ಯಾಂಕು ನಮ್ಮ ಬೆಂಗಳೂರು ಮತ್ತೆ ಬೆಂಗಳೂರು ಸ್ಥಾಪಿತವಾಗಿ ಆ ಒಂದು ಮಹಾರಾಜರ ಒಂದು ಕಾಲದಲ್ಲಿ ನಮ್ಮ ಬ್ಯಾಂಕ್ ಮೈಸೂರಿನಲ್ಲಿ ತದನಂತರ ಮೈಸೂರಿನಲ್ಲಿ ಒಂದು ಹೆಡ್ ಆಫೀಸ್ ಮಾಡಿಕೊಂಡು ಮೈಸೂರಿನಲ್ಲಿ 1970ನೇ ಇಸ್ವಿನಲ್ಲಿ ಮೈಸೂರಿನಲ್ಲಿ ಪ್ರಾರಂಭವಾಗಿ ತದನಂತರ ಸಾಕಷ್ಟು ವರ್ಷಗಳ ಕಾಲ ನಮ್ಮ ರೈಲ್ವೆ ಎಂಪ್ಲಾಯೀಸ್ ಎಲ್ಲರಿಗೂ ಕೂಡ ಒಂದು ಆರ್ಥಿಕ ಸಹಾಯವನ್ನು ನೀಡುತ್ತಾ ಬಂದು ಆ ಒಂದು ಬ್ಯಾಂಕು ಏನು ನಮ್ಮ ಹಿಂದೆ 1920ರಲ್ಲಿ ಶುರುವಾಯಿತು. ತದನಂತರ ಅದು 25ನೇ ವರ್ಷದ ಫಂಕ್ಷನ್, 50ನೇ ವರ್ಷದ ಫಂಕ್ಷನ್, 75ನೇ ವರ್ಷದ ಫಂಕ್ಷನ್, ಈ ತರ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದು ಈಗ 100 ವರ್ಷಕ್ಕೆ ಕಾಲಿಟ್ಟಿದ್ದು 2021ರಲ್ಲಿ. ಸೊ ಆ ದಿನಗಳಲ್ಲಿ ನಮ್ಮ ಏನು ನಮ್ಮ ದೇಶಾದ್ಯಂತ ಒಂದು ಕೋವಿಡ್ ಮಹಾಮಾರಿ ಇತ್ತು. ಆ ಟೈಮಲ್ಲಿ ನಾವು ಎಕ್ಸಾಕ್ಟ್ ಆಗಿ 3 ವರ್ಷದಲ್ಲಿ ನಾವು ಸಹಕಾರ ಈ ಒಂದು ಶತಮಾನೋತ್ಸವ ಮಾಡ್ಲಿಕ್ಕಾಗಲಿಲ್ಲ. ತದನಂತರ ನಾವೀಗ ಸದ್ಯಕ್ಕೆ ಪ್ಲಾನ್ ಮಾಡಿ ಈಗ 105ನೇ ವರ್ಷದ ಒಂದು ಶತಪಯಣ, ಆ ಪಯಣದ ಒಂದು ಲೋಗೋವನ್ನು ನಾವು ರಿಲೀಸ್ ಮಾಡ್ತಾ ಇದ್ವಿ. ತದನಂತರ ನಮ್ಮ ಬ್ಯಾಂಕ್ನ ಡೀಟೇಲ್ಸ್ ಬಗ್ಗೆ ನಾನು ಹೇಳ್ಕೊಳ್ತೀನಿ. ದಯವಿಟ್ಟು ಲೋಗೋನು ಕೂಡ ನಮ್ಮ ಎಲ್ಲ ಮಾಧ್ಯಮ ಮತ್ತೆ ಪ್ರಿಂಟ್ ಮೀಡಿಯಾ ಮತ್ತೆ ದೃಶ್ಯ ಮಾಧ್ಯಮದಲ್ಲಿ ಅದನ್ನು ಕೂಡ ತಾವೆಲ್ಲರೂ ಕೂಡ ಮುದ್ರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೈಸೂರು ಜಿಲ್ಲಾಧಿಕಾರಿಯವರು ನಮಗೆ 4900 ಚದರಡಿ ಜಾಗವನ್ನು ನಮ್ಮ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಕೊಟ್ಟು ನಮ್ಮ ಬ್ಯಾಂಕು ಅಲ್ಲಿ ವ್ಯವಸ್ಥಿತವಾಗಿ 1969-70ರಿಂದ ವ್ಯವಸ್ಥಿತವಾಗಿ ಮೈಸೂರಲ್ಲಿ ಕಾರ್ಯಾರಂಭ ಮಾಡ್ಕೊಂಡು ಬಂತು. ಅದೇ ರೀತಿ 1970ರಿಂದಲೂ ಕೂಡ 2009ವರೆಗೂ ಕೂಡ ನಮ್ಮ ರೈಲ್ವೆ ನೆಟ್ವರ್ಕ್ ನಿಮ್ಗೆ ಗೊತ್ತು, ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಇದೆ. ಸೊ ಈ ರಾಜ್ಯಾದ್ಯಂತ ಇರೋ ಸದಸ್ಯರು ಕೂಡ ಇದು ನಮ್ಮದು ರಾಜ್ಯ ಮಟ್ಟದ ಬ್ಯಾಂಕು. ಆ ರಾಜ್ಯಾದ್ಯಂತ ಇರುವಂತಹ ಬ್ಯಾಂಕು ಎಲ್ಲರೂ ಕೂಡ ಇಡೀ ಕರ್ನಾಟಕದಲ್ಲಿ ಹುಬ್ಬಳ್ಳಿ, ಗದಗ, ಬೆಳಗಾವಿ ಎಲ್ಲ ಕಡೆಯಿಂದ ಮೈಸೂರಿಗೆ ಬಂದು ಅವರು ಲೋನ್ ತಗೊಳ್ಳೋ ಫೆಸಿಲಿಟಿ ಮತ್ತೆ ಬ್ಯಾಂಕ್
ಏನೇ ಒಂದು ಕುಂದುಕೊರತೆ ಮತ್ತು ಸಮಸ್ಯೆ ಮತ್ತು ಲೋನ್ ತಗೊಳ್ಳೋದಕ್ಕೆ ಇಲ್ಲಿಗೆ ಬರಬೇಕಿತ್ತು. ಸೊ ಅದನ್ನು ನಮ್ಮ ಮನಗಂಡ ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರು ಮೊದಲ ಬಾರಿಗೆ 2009ರಲ್ಲಿ ಬೆಂಗಳೂರಿಗೆ ಏನು ಮೈಸೂರಿನಲ್ಲಿ ಇದ್ದ ಒಂದು ಬ್ಯಾಂಕ್ ಅನ್ನ ಬೇರೆ ಕಡೆ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಸ್ಥಾಪನೆ ಬೆಳೆಸಬೇಕು ಬ್ಯಾಂಕ್ ಅಂತ ಹೇಳಿ 2009ರಲ್ಲಿ ಮೊದಲನೇ ಬಾರಿಗೆ ಅಂದಿನ ನಮ್ಮ ಗೃಹ ಮಂಡಳಿ ಅಧ್ಯಕ್ಷರಾದ ಟಿ ದೇವೇಗೌಡರನ್ನು ಕರೆಸಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬ್ಯಾಂಕ್ ಅನ್ನ ಉದ್ಘಾಟನೆ ಮಾಡಿಸಿದ್ರು. ಆ ಬ್ಯಾಂಕ್ ಇವತ್ತು ಆಲ್ಮೋಸ್ಟ್ 6,000 ಮೆಂಬರ್ಶಿಪ್ ಇದೆ ಮತ್ತು ಮೆಂಬರ್ಶಿಪ್ ಬಂದು ಬಹಳ ದೊಡ್ಡ ಮಟ್ಟಿಗೆ ಬ್ಯಾಂಕ್ ಬೆಳೆದು ಬೆಂಗಳೂರಿನ ಭಾಗದ ಎಲ್ಲ ನಮ್ಮ ರೈಲ್ವೆ ಕಾರ್ಮಿಕರಿಗೆ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಫೈನಾನ್ಷಿಯಲ್ ಮಾಡ್ತಾ ಇದೆ. 25 ಲಕ್ಷದವರೆಗೆ ಕೂಡ ನಾವು ಎಂಪ್ಲಾಯೀಸ್ಗಳಿಗೆ ನಾವು ಅಪ್ಲಿಕೇಶನ್ ಕೊಟ್ಟು ಅರ್ಧ ಗಂಟೆ ಒಳಗಡೆ 25 ಲಕ್ಷ ರೂಗಳನ್ನು ನಾವು ಶಾಂಕ್ಷನ್ ಮಾಡೋಂಥ ಒಂದು ಪ್ರೊಸೀಜರ್ ಇಟ್ಕೊಂಡಿದ್ದೀವಿ. ಸೊ ತದನಂತರ ಬೆಂಗಳೂರಿನಲ್ಲಿ ಪ್ರಾರಂಭವಾದ ಬ್ಯಾಂಕು ಏನು ಒಂದು ಪ್ರಗತಿ ಕಾಣ್ತು. ತದನಂತರ ನಾವು 2013ರಲ್ಲಿ ಅರಸೀಕೆರೆ ಕೂಡ ನಮ್ಮದು ರೈಲ್ವೆ ನಮಗೆ ಎಲ್ಲ ಕೂಡ ಒಂದು ಮೇನ್ ಜಂಕ್ಷನ್. ಸೊ ಅದು 2013ರಲ್ಲಿ ಅರಸೀಕೆರೆಯಲ್ಲಿ ಕೂಡ ಒಂದು ಬ್ರಾಂಚ್ ಮಾಡಿದ್ವಿ. ಆ ಬ್ರಾಂಚ್ ಕೂಡ ಬಹಳ ದೊಡ್ಡ ಮಟ್ಟಿಗೆ ನಮ್ಮ ಎಲ್ಲ ರೈಲ್ವೆ ಕಾರ್ಮಿಕರಿಗೆ ಅನುಕೂಲ ಆಗಿ ಅದು ಕೂಡ ಬಹಳ ಒಂದು ಒಳ್ಳೆ ಮಟ್ಟದಲ್ಲಿ ಬ್ಯಾಂಕ್ ಚೆನ್ನಾಗಿ ನಡೀತಾ ಇದೆ. ತದನಂತರ 2016ರಲ್ಲಿ ನಮ್ಮ ಮೈಸೂರಿನ ಮಹಾದೇವ ಪ್ರಸಾದ್ ಅವರು ಸಹಕಾರ ದಿವಂಗತ ಮಹಾದೇವ ಪ್ರಸಾದ್ ಅವರು ಸಹಕಾರ ಸಚಿವರಾಗಿದ್ದ ಟೈಮ್ನಲ್ಲಿ ಅವ್ರನ್ನ ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಸಿನಿಮಾ ಮಂಡಲ ಅಧ್ಯಕ್ಷರು ಎಸ್ ಟಿ ಸೋಮಶೇಖರ್ ಅವರು ಮತ್ತೆ ಯಶವಂತಪುರದ ಶಾಸಕರಾದ ನಮ್ಮ ವಿಶ್ವನಾಥ್ ಅವರನ್ನೆಲ್ಲರೂ ಕರೆಸಿ ನಮ್ಮ ಮೈಸೂರಿನ ಅಚ್ಚುಮತ್ತು ಗಾಲಿ ಕಾರ್ಖಾನೆ ಬೆಂಗಳೂರಿನ ಅಚ್ಚುಮತ್ತು ಗಾಲಿ ಕಾರ್ಖಾನೆ ಒಂದು ನಮ್ದು RDF ಅಂತ ರೈಲ್ವೆ ಫ್ಯಾಕ್ಟರಿ ಇದೆ, ಅಲ್ಲಿ ಒಂದು ದೊಡ್ಡ ಬ್ರಾಂಚ್ ಅನ್ನ ಉದ್ಘಾಟನೆ ಮಾಡಿಸಿದ್ವಿ. ಆ ದೊಡ್ಡ ಬ್ರಾಂಚ್ ಅವರಿಗೆ ಹೇಗಿತ್ತು ಅಂತಂದ್ರೆ ಇಡೀ ಸಹಕಾರ ಕ್ಷೇತ್ರ ತಿರುಗಿ ನೋಡುವಂತ ಒಂದು ಬ್ಯಾಂಕ್. ಯಾವುದೇ ಒಂದು ನ್ಯಾಷನಲೈಸ್ ಬ್ಯಾಂಕ್ ಏನು ಫೆಸಿಲಿಟಿ ಇತ್ತು ಎಲ್ಲ ಫೆಸಿಲಿಟಿನೂ ಕೂಡ ಅಲ್ಲಿ ಕೊಡೋ ತರ ಆ ಮಟ್ಟದಲ್ಲಿ ಎಲ್ಲ ಒಂದು ಏನು ಡಿಜಿಟಲೈಸೇಷನ್ ಮತ್ತೆ ಏನು ಒಂದು ಒಳ್ಳೊಳ್ಳೆ ವ್ಯವಸ್ಥೆ ಮಾಡಬೇಕು ಎಲ್ಲಾ ತರ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಒಂದು ಬ್ರಾಂಚ್ 2016ರಲ್ಲಿ ಉದ್ಘಾಟನೆ ಮಾಡಿದ್ವಿ. ಅದು ಆಲ್ಮೋಸ್ಟ್ ಇವತ್ತು ರೈಲ್ವೆ ಫ್ಯಾಕ್ಟರಿಯಲ್ಲಿರುವಂತ 2,500 ಜನ ನಮ್ಮ ಕಾರ್ಮಿಕರಿಗೆ ಮತ್ತು ಅವರ ಕುಟುಂಬದವರಿಗೆ ಅವರ ಬ್ಯಾಂಕು ಇವತ್ತು ಸರ್ವಿಸ್ ಕೊಡ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಬ್ಯಾಂಕ್ ಬೆಳೆದಿದೆ. ಅದೇ ರೀತಿ ತದನಂತರ ನಮ್ಮ ಮೈಸೂರು ವರ್ಕ್ಶಾಪ್ನಲ್ಲಿ ಕೂಡ ನಿಮ್ಗೆ ಗೊತ್ತು, ಮೈಸೂರು ವರ್ಕ್ಶಾಪ್ ಇಡೀ ಇತಿಹಾಸದಲ್ಲಿ ನಮ್ಮ ಮಹಾರಾಜರು ಕಟ್ಟಿದಂತ ನಮ್ಮ ರೈಲ್ವೆ ವರ್ಕ್ಶಾಪ್. ಆ ವರ್ಕ್ಶಾಪ್ನಲ್ಲಿ ಕೂಡ 1,500 ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಒಂದು ಅನುಕೂಲ ಆಗಲಿ ಅಂತ ಅದೇ ಒಂದು ಪ್ರಿಮಿಸಸ್ ಅಲ್ಲಿ ಕೂಡ 2018ರಲ್ಲಿ ಇನ್ನೊಂದು ಬ್ರಾಂಚಸ್ RBI ಲೈಸೆನ್ಸ್ ತಗೊಂಡು ಈ ಎಲ್ಲಾ ನಮ್ಮ ಬ್ರಾಂಚ್ಗಳಿಗೆ RBI ಲೈಸೆನ್ಸ್ ತಗೊಂಡೇ ಕೂಡ ಮಾಡಿದ್ವಿ. ಅದನ್ನು ಕೂಡ ತಗೊಂಡು ನಾವು 2018ರಲ್ಲಿ ರೈಲ್ವೆ ವರ್ಕ್ಶಾಪ್ ನಲ್ಲೂ ಕೂಡ ಒಂದು ಬ್ರಾಂಚ್ ಅನ್ನು ಓಪನ್ ಮಾಡೋಂಥ ಕೆಲಸ ಮಾಡಿದ್ವಿ. ಅದೇ ರೀತಿ ಏನು ನಮ್ಮ ಸಹಕಾರ ಬ್ಯಾಂಕ್ಗಳು ಬಹಳ ಡಿಜಿಟಲೀಕರಣದಲ್ಲಿ ಬಹಳ ಹಿಂದೆ ಉಳಿದಿತ್ತು. ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಮಾತ್ರ ನಮಗೆ RTGS ಮತ್ತೆ ಈ ತರ ಚೆಕ್ ಫೆಸಿಲಿಟಿ ಮತ್ತೆ ಕ್ಲಿಯರೆನ್ಸ್ ಫೆಸಿಲಿಟಿ ಎಲ್ಲ ಇತ್ತು. ಬಟ್ ನಮ್ಮ ಬ್ಯಾಂಕು ಇಡೀ ಕೋಆಪರೇಟಿವ್ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ 2000 ಇಸ್ವಿನಲ್ಲೇ ನಾವು ಕಂಪ್ಯೂಟರೈಸೇಷನ್ ಅಂತ ನಾವು ಮಾಡಿದ್ವಿ. 2000 ಇಸ್ವಿನಲ್ಲಿ ಮೈಸೂರಲ್ಲಿ ನಂಬರ್ 1 ಬ್ಯಾಂಕ್ ವಿಚ್ ಇಸ್ ಕಂಪ್ಯೂಟರೈಸೇಷನ್ ಅಂತ ಮೈಸೂರಲ್ಲಿ ಆ ಕಾಲದಲ್ಲಿ. ಸೊ ಅದೇ ರೀತಿ ಏನೇನು ನಾವು ಫೆಸಿಲಿಟಿ ಕೊಡ್ಬೇಕು ಆ ತರ ಎಲ್ಲಾ ರೀತಿ ಫೆಸಿಲಿಟಿ ಕೊಟ್ಟು ನಮ್ಮ ಬ್ಯಾಂಕು 2002 ಇಸ್ವಿನಲ್ಲಿ RBI ಲೈಸೆನ್ಸ್ ತಗೊಂಡು ಇಲ್ಲಿಯವರೆಗೂ ಅದೇ RBI ಲೈಸೆನ್ಸ್ ನಾವು A ಗ್ರೇಡ್ ಶ್ರೇಣಿಯಲ್ಲೇ ನಾವು ಆಲ್ಮೋಸ್ಟ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಒಂದು ವರ್ಷದಲ್ಲೂ ಕೂಡ ಅದೇ RBI ಲೈಸೆನ್ಸ್ ಮೇಂಟೈನ್ ಮಾಡಿ ಇವತ್ತು ಕೂಡ ಎಲ್ಲಿ ನಾವು ಬ್ರಾಂಚಸ್ ಓಪನ್ ಮಾಡ್ತಾ ಇದ್ದೀವಿ RBI ಲೈಸೆನ್ಸ್ ತಗೊಂಡೆ ನಾವು ಬ್ರಾಂಚಸ್ ಓಪನ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಇಂದ ಕೂಡ ಈ ಬ್ಯಾಂಕ್ ಅನ್ನ ಈಗ ರಾಜ್ಯ ಮಟ್ಟದ ಬ್ಯಾಂಕ್ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಬೇರೆ ರಾಜ್ಯಗಳ ನಮ್ಮ ಕಾರ್ಮಿಕರು ಕೂಡ ಅನುಕೂಲ ಆಗಲಿಲ್ಲ. ಆಮೇಲೆ ತಮ್ಮ ಗಮನಕ್ಕೆ ನಮ್ಮ ಇಡೀ ನಮ್ಮ ರೈಲ್ವೆನಲ್ಲಿ ನಮ್ಮ ಸೌತ್ ವೆಸ್ಟ್ ರೈಲ್ವೆನಲ್ಲಿ 30,000-35,000 ಕಾರ್ಮಿಕರಿದ್ದಾರೆ. ಅದೇ ಭಾರತಾದ್ಯಂತ ನಿಮ್ಗೂ ಎಲ್ಲ ಗೊತ್ತು ದ ಬಿಗ್ಗೆಸ್ಟ್ ಆರ್ಗನೈಸೇಷನ್ ಆಫ್ ದ ಲೇಬರ್ ಇರೋದು ನಮ್ಮ ರೈಲ್ವೇಸ್. 13 ಲಕ್ಷ ಇತ್ತು, ಈಗ ಕಡಿಮೆ ಆಗಿದೆ, 11-12 ಲಕ್ಷ ಇದ್ದಾರೆ. ಅವ್ರಿಗೆಲ್ಲರೂ ಕೂಡ ಇಡೀ 11 ಲಕ್ಷ ಜನಕ್ಕೆ ನಮ್ಮಂತ ಬ್ಯಾಂಕ್ ಸರ್ವಿಸ್ ಕೊಡ್ತಾ ಇರೋದು ಇಡೀ ನಮ್ಮ ಭಾರತೀಯ ರೈಲ್ವೆನಲ್ಲಿ ಇಲ್ಲೂ ಕೂಡ ಎಕ್ಸಾಂಪಲ್ ಎಲ್ಲ ನಡೆಸ್ತಿದ್ದಾರೆ. ಸೊಸೈಟಿಯಾಗಿ ಸ್ಮಾಲ್ ಅಮೌಂಟ್ ಕೊಟ್ಟು ನಡೆಸ್ತಿದ್ದಾರೆ. ಇಡೀ ಒಂದು ದೊಡ್ಡ ಬ್ಯಾಂಕ್ ಇಡೀ ರೈಲ್ವೆ ನಮ್ಮ ಏನು 11 ಲಕ್ಷ ಕಾರ್ಮಿಕರಿದ್ದಾರೆ. ಅದು ಒಂದೇ ಒಂದು ದೊಡ್ಡ ಬ್ಯಾಂಕ್ ಅಂದ್ರೆ ನಮ್ಮ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ದೊಡ್ಡ RBI ಲೈಸೆನ್ಸ್ ವಿತ್ ಹಾಫ್ ಅನ್ ಅವರ್ ಅಲ್ಲಿ ಅವ್ರಿಗೆ ದುಡ್ಡು ಸಿಗುವಂತ ಫೆಸಿಲಿಟಿ ಮಾಡ್ತಾ ಇರೋದು. ಅದು ಸೌತ್ ವೆಸ್ಟರ್ನ್ ರೈಲ್ವೆ, ಅದು
ಮೈಸೂರಿನಲ್ಲಿರುವಂತ ಬ್ರಾಂಚ್ ಅಂತ ಹೇಳಕ್ಕೆ ನಮಗೆ ತುಂಬಾ ಹೆಗ್ಗಳಿಕೆ ಆಗ್ತದೆ. ಅದು ಆ ಒಂದು ಮಟ್ಟದಲ್ಲಿ ಬ್ಯಾಂಕ್ ನಡೆಸ್ತಾ ಇದ್ದೀವಿ. ಮುಂದಿನ ದಿನದಲ್ಲೂ ಕೂಡ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಹೆಡ್ ಕ್ವಾರ್ಟರ್ ಹುಬ್ಳಿಯಲ್ಲಿರೋದ್ರಿಂದ ಅಲ್ಲಿ ಸಾಕಷ್ಟು ನಮ್ಮ ರೈಲ್ವೆ ಎಂಪ್ಲಾಯ್ಸ್ಗಳಿದ್ದಾರೆ. ಅವ್ರಿಗೆ ಕೂಡ ನಮ್ಮ ಅನುಕೂಲ ಆಗಲಿ ಅಂತ ಈಗ ಆಲ್ರೆಡಿ RBI ಲೈಸೆನ್ಸ್ ಅಪ್ಲೈ ಮಾಡಿದ್ವಿ. ಇನ್ನೇನು 1 ತಿಂಗಳು 2 ತಿಂಗಳ ಒಳಗಡೆ ಅದಕ್ಕಿಂತ ಮುಂಚೆನೇ ನಮಗೆ ಲೈಸೆನ್ಸ್ ಸಿಗುವಂತ ಅವಕಾಶ ಕಾಣ್ತಾ ಇದೆ. ಅಲ್ಲೂ ಕೂಡ RBI ಲೈಸೆನ್ಸ್ ತಗೊಂಡು ಹುಬ್ಬಳ್ಳಿನಲ್ಲಿ ಬ್ರಾಂಚ್ ಮಾಡಕ್ಕೆ ಹೊರಟಿದ್ದೀವಿ. ಅದೇ ರೀತಿ ನಮ್ಮ ದಾವಣಗೆರೆ ಕೂಡ ನಮಗೆ ಒಂದು ಮೇನ್ ಹಬ್ಬು, ಅಲ್ಲೂ ಕೂಡ ಒಂದು ಬ್ರಾಂಚ್. ಮತ್ತೆ ಮಂಗಳೂರಲ್ಲೂ ಕೂಡ ಸಹಕಾರ ಕ್ಷೇತ್ರ ಬಹಳ ದೊಡ್ಡ ಮಟ್ಟಕ್ಕಿದೆ, ಮಂಗಳೂರಲ್ಲಿ ಒಂದು ಬ್ರಾಂಚ್. ಅದೇ ರೀತಿ ಮಂಡ್ಯದಲ್ಲಿ ನಾವು ಪಬ್ಲಿಕ್ಸ್ ಕೂಡ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಮಂಡ್ಯದಲ್ಲೂ ಕೂಡ ಒಂದು ಈಗ ಆಲ್ರೆಡಿ ಇನ್ಫಾರ್ಮೇಶನ್ ಸೆಂಟರ್ ಮಾಡಿ ಈಗ ನೆಕ್ಸ್ಟ್ ಬ್ರಾಂಚ್ಗೆ ಅಲ್ಲಿ ಕೂಡ ಅಪ್ಲೈ ಮಾಡೋದು ಅಂತ ಅನ್ಕೊಂಡಿದ್ವಿ. ಆಮೇಲೆ ಬಹುಮುಖ್ಯವಾಗಿ ಮುಂದೆ ನಾವು ಹೇಳೋದಾದ್ರೆ ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ 500 ಕೋಟಿ FD ಇದೆ. ಆ FD ಎಲ್ಲವೂ ಕೂಡ ನಮ್ಮ ಪಬ್ಲಿಕ್ಸ್ ರೈಲ್ವೆ ಕಾರ್ಮಿಕರು ಮತ್ತೆ ನಮ್ಮ ಜನತೆ ಮೈಸೂರು ಮತ್ತೆ ಬೇರೆ ಬೇರೆ ನಮ್ಮ ಏನು ಡಿಸ್ಟ್ರಿಕ್ಟ್ಗಳಲ್ಲಿ ಇದ್ದಾರೆ ಆ ಜನತೆಯ ಒಂದು ವಿಶ್ವಾಸ ಗಳಿಸಿ ಆಲ್ಮೋಸ್ಟ್ 500 ಕೋಟಿಗಳಷ್ಟು ನಾವು FD ನಮ್ಮ ಬ್ಯಾಂಕ್ ಬಂದಿದೆ. ಸೊ ಅದರಿಂದಲೇ ನಾವು ಸಾಕಷ್ಟು ಲೋನ್ ಕೂಡ ಕೊಡ್ತಾ ಇದ್ದೀವಿ. ಮತ್ತೆ ನಮ್ದು ಏಕೈಕ NPA ಕಟ್ಟೆ ಇರುವಂತ ಬ್ಯಾಂಕ್ ಸಹಕಾರ ಕ್ಷೇತ್ರದಲ್ಲಿ ಇರೋದು ರೈಲ್ವೆ ಕೋರ್ಟ್ ಇದೆ. ಏಕೆಂದ್ರೆ ನಮಗೆ ಎಲ್ಲರಿಗೂ ಗೊತ್ತು ಸ್ಯಾಲರಿ ರಿಕವರಿ ಇರೋದ್ರಿಂದ ಯಾವುದೇ NPA ನಮ್ಮಲ್ಲಿ ಅವಕಾಶ ಇಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಏನು ನಮ್ಮ ಹಿಂದೆ ನಮ್ಮ ಹಿರಿಯ ಸಹಕಾರಿಗಳು ಈ ಒಂದು ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ ಕಟ್ಟಿದ್ದಾರೆ ಅವ್ರನ್ನೆಲ್ಲರೂ ಸ್ಮರಿಸುತ್ತಾ ಏನು ನಮ್ಮ ಬ್ಯಾಂಕಿಗೆ 100 ವರ್ಷ ಆಗಿರುವಂತಹ ಒಂದು ಇತಿಹಾಸ ಮತ್ತು 105 ವರ್ಷದ ಪಯಣಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಕೂಡ ಒಂದು ಒಳ್ಳೆಯ ನಿರ್ಧಾರ ತಗೊಂಡಿರೋದು. ನಾವು ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಇನ್ವಿಟೇಷನ್ ಮಾಡಿ ತಲುಪಿಸಿದ್ವಿ. ಇಲ್ಲದೆ ನಾವು ಕಾರ್ಯಕ್ರಮದಲ್ಲಿ ಒಂದು 100 ಜನಕ್ಕೆ ಒಂದು ನಮ್ಮ ಠೇವಣಿದಾರರಿಗೆ ಯಾರ್ಯಾರ ಠೇವಣಿದಾರರಿಗೆ ಇದ್ದಾರೆ ಅವ್ರಿಗೆ 100 ಜನಕ್ಕೆ ಠೇವಣಿದಾರರಿಗೆ ಇವತ್ತು ನಾವು ಸನ್ಮಾನ ಮಾಡುವಂತ ಕಾರ್ಯಕ್ರಮ. ಮತ್ತೆ 100 ಜನ ನಮ್ಮ ಹಿರಿಯ ಸದಸ್ಯರು ಮತ್ತೆ ನಮ್ಮ ಬ್ಯಾಂಕಿನ ಅಭಿವೃದ್ಧಿ ಪಥದಲ್ಲಿ ಯಾರು ಭಾಗವಹಿಸಿದ್ದಾರೆ ಅಂತ ಸದಸ್ಯರಿಗೆ 100 ಜನಕ್ಕೆ ಒಂದು ಅಭಿನಂದನೆ ಮಾಡುವಂತ ಕಾರ್ಯಕ್ರಮ. ಮತ್ತು ಏನು ನಮ್ಮ ಸದಸ್ಯರ ಮಕ್ಕಳು ಯಾರು ಎಷ್ಟು ಪರ್ಸೆಂಟೇಜ್ 80% ಮತ್ತೆ ಅದಕ್ಕಿಂತ ಮೇಲೆ ಯಾರು ಅಂಕ ಪಡೆದಿದ್ದಾರೆ ಅವರು 100 ಜನ ಆಗ್ಬೋದು ಅಥವಾ 100ಗಿಂತ ಜಾಸ್ತಿ ಜನ ಆದ್ರೂ ಪರವಾಗಿಲ್ಲ, ಅವ್ರಿಗೆಲ್ಲರೂ ಕೂಡ ಪ್ರತಿಭಾ ಪುರಸ್ಕಾರ ಕೊಡುವಂತ ಕಾರ್ಯಕ್ರಮ. ಅಷ್ಟು ಮತ್ತೆ ನಮ್ಮ ಬ್ಯಾಂಕ್ ಹಿಂದಿನ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಯಾರು ಮತ್ತೆ ಎಲ್ಲರೂ ಕೂಡ ಯಾರು ನಮ್ಮ ಬ್ಯಾಂಕಿಗೆ ದುಡ್ಡಿದ್ದಾರೆ ಅವ್ರನ್ನೆಲ್ಲ ಅವ್ರನ್ನೆಲ್ಲ ಗೌರವಿಸುವಂತ ಕಾರ್ಯಕ್ರಮ. ಮತ್ತೆ ಮೈಸೂರಿನಲ್ಲಿ ಭಾಗದಲ್ಲಿರುವಂತಹ ಹಿರಿಯ ಸಹಕಾರಿಗಳಿಗೆ ಗೌರವಿಸುವಂತ ಕಾರ್ಯಕ್ರಮ. ಈ ಒಂದು ಎಲ್ಲ ಮತ್ತೆ ನಮ್ಮ ಈ ಒಂದು ಶತಮಾನೋತ್ಸವ ಅಂಗವಾಗಿ 100 ಕೋಟಿಯಷ್ಟು FD ಕಲೆಕ್ಟ್ ಮಾಡಬೇಕು ಅಂತ ಒಂದು ಡ್ರೈವ್ ಕೂಡ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ಆಲ್ರೆಡಿ ಸಾಕಷ್ಟು ಪ್ರಗತಿಯನ್ನು ಕೂಡ ಹೊಂದಿದ್ದೀವಿ. ಅದೇ ರೀತಿ 1,000 ಮೆಂಬರ್ಶಿಪ್ ಮಾಡಬೇಕು ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಅದರ ರಾಜ್ಯೋಪಾಧ್ಯದಲ್ಲಿ ಅಂತ ಅದನ್ನು ಕೂಡ ಒಂದು ಟಾರ್ಗೆಟ್ ಇಟ್ಕೊಂಡು ಅದರಲ್ಲೂ ಕೂಡ ಆಲ್ರೆಡಿ ಒಳ್ಳೆ ಪ್ರಗತಿ ಸಾಧಿಸಿದ್ವಿ. ಸೊ ಇಷ್ಟೆಲ್ಲ ಒಂದು ಕಾರ್ಯಕ್ರಮವನ್ನು ನಮ್ಮ ಮೈಸೂರಿನ ಅಮೃತ ಮಹೋತ್ಸವ ಭವನ ಮೈಸೂರು ಮೆಡಿಕಲ್ ಕಾಲೇಜ್ ನಮಗೆಲ್ಲರಿಗೂ ಕೂಡ ನಿಮ್ಮ ನೌಕರರಿಗೆ ಅಕಾಲಿಕ ಮರಣ ಹೊಂದಬಹುದು ಅಥವಾ ಅವರಿಗೆ ವಸತಿ ಯೋಜನೆ